ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾವು ಇಲ್ಲಿ ಕೇರಳದಲ್ಲಿ ಎಲ್ಲರೂ ಚೆನ್ನಾಗಿದ್ದೀವಿ. ಇವತ್ತಿನ ಸಾಯಂಕಾಲದ ವೀಡಿಯೋ ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ವಾ ಅಂತೇಳಿ ಈ ವಿಡಿಯೋ ತೆಗಿತಿದ್ದೀನಿ. ನಮ್ಮ ಹಲಸಿನ ಮರದಲ್ಲಿ, ಇದು ಬಡ್ಡ ಹಲಸಿನ ಮರ ಆಯಿತಾ, ಹಲಸಿನ ಮರದಲ್ಲಿ ಒಂದು ಹಲಸಿನಕಾಯಿ ಬಾಕಿ ಇತ್ತು. ಹಲಸಿನ ಹಣ್ಣು ತುಂಬ ಸ್ಮೆಲ್, ಹಲಸಿನ ಹಣ್ಣಿನ ವಾಸನೆ ತುಂಬ ಬರ್ತಾಯಿತ್ತು. ಈಗ ಇದು ಕರೆಕ್ಟಾಗಿ ಹಣ್ಣಾಗಿದೆ, ಕುಯ್ದು ನೋಡುವ. ಈ ವರ್ಷದ ಲಾಸ್ಟ್ ಹಲಸಿನ ಹಣ್ಣು ಇದು. ಈಗ ನಾನು ಕಾಲು ಸ್ವಲ್ಪ ಹುಷಾರಿಲ್ಲದ ಕಾರಣ ನಾನು ಕೆಲಸಕ್ಕೆ ಹೋಗ್ತಾ ಇಲ್ಲ. ಆಗ ಕೆಲಸ ಏನೂ ತುಂಬ ಮಾಡೋಕ್ಕಾಗ್ತಾಯಿಲ್ಲ, ಅದಕ್ಕೆ ನಾನು ವೀಡಿಯೋ ಆಗ್ತಾಯಿಲ್ಲ. ಇದೆಲ್ಲ ಆದಮೇಲೆ, ಕಾಲೆಲ್ಲ ವಾಸಿ ಆದಮೇಲೆ ನಾನು ವೀಡಿಯೋ ಎಲ್ಲ ಹಾಕ್ತಾಯಿರ್ತೀನಿ. ನೋಡಿ, ಹಲಸಿನ ಹಣ್ಣು ಅದು ಕುಯ್ಯುವಾಗಲೇ ತುಂಬ ಹಲಸಿನ ಹಣ್ಣಿನ ವಾಸನೆ ತುಂಬ ಪರಿಸರ ಫುಲ್ಲಿರುತ್ತೆ. ಹಾಗೆ ಅದರ ಬೀಜನೂ ಸಾರಿಗೆ ನಾವು ತಗೋಬೋದು. ಹಾಗೆ ನಾನು ಈ ವರ್ಷ ಇದೇ ಫಸ್ಟ್ ಈ ಸ್ನ್ಯಾಕ್ಸ್ ಮಾಡ್ತಾ ಇರೋದು. ಇದರ ಹೆಸರು ನೀವು ಕನ್ನಡದಲ್ಲಿ ಏನು ಅಂತ ಕಮೆಂಟಲ್ಲಿ ತಿಳಿಸಿ. ಇಲ್ಲಿ ಚಕ್ಕ ಅಡ ಅಂತ ಹೇಳ್ತೀವಿ, ಕೊಡಗು ಭಾಷೆಯಲ್ಲಿ ಅದನ್ನು ಕೂಲೆ ಪುಟ್ಟು ಅಂತ ಹೇಳ್ತೀವಿ. ಕನ್ನಡದಲ್ಲಿ ಏನು ಆ ಸ್ನ್ಯಾಕ್ಸ್ದ ಹೆಸರು ಕಮೆಂಟ್ ಮಾಡಿ. ಇದು ಸೊಪ್ಪು, ಕಾಗೆ ಸೊಪ್ಪು, ಕೀರೆ ಸೊಪ್ಪು ಎಲ್ಲ ಇದೆ. ಅದು ರಾತ್ರಿಗೆ ಸಾರು ಮಾಡಲಿಕ್ಕೆ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ನೋಡಿ, ಮೀನು ಸಾರು ಇದೆ, ಬಾಳೆ ಮೀನು ಸಾರು. ಇದು ಮೀನು ಸಾರು ರಾತ್ರಿಗೆ ಇದೆ. ನನ್ನ ಕಾಲು ತೋರಿಸ್ಕೊಡ್ತೀನಿ. ನಾನು ಈ ಅವಸ್ಥೆಯಲ್ಲಿ ಇದೆ ಈಗ ಕಾಲು, ಅದಕ್ಕೆ ವೀಡಿಯೋನು ಮಾಡೋಕ್ಕಾಗ್ತಾಯಿಲ್ಲ. ಇನ್ನೇನು ನೆಕ್ಸ್ಟ್ ಒಳ್ಳೆ ವೀಡಿಯೋ ಹಾಕ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ಬಾಯ್.